ಹಾಯ್, ಇದು ಫೋರ್ಟಿಸ್ GVC ಜಾಯ್ಸ್. ಎಲ್ಲ ಕಡೆ ಸಂಭ್ರಮ, ಎಲ್ಲ ಕಡೆ ಹಬ್ಬದ ವಾತಾವರಣ, ಎಲ್ಲ ಕಡೆ ಆಚರಣೆ. ಎಲ್ಲರಿಗೂ ಒಂದೊಂದು ಬೇಡಿಕೆ ಇದೆ. ಒನ್ ವಿಶ್ ಟು ಬಿ ಹೆಲ್ದಿ. ಹೌದು, ಆರೋಗ್ಯಕ್ಕೋಸ್ಕರ ಎಲ್ಲರೂ ದೇವರನ್ನ ಬೇಡ್ಕೋತೀವಿ. ಆರೋಗ್ಯವಾಗಿರೋದು ಅಂದರೆ ಏನು? ಖುಷಿಯಾಗಿ ನಗ್ನಗ್ತಾ ಎಲ್ಲರ ಜೊತೆ ಮಾತಾಡಿಕೊಂಡು ಚೆನ್ನಾಗಿ ಓಡಾಡಿಕೊಂಡು. ಎಸ್, ಓಡಾಟ. ನಮ್ಮಲ್ಲಿ ಎಷ್ಟು ಜನ ಹಿರಿಯರಿಗೆ ಸರಾಗವಾಗಿ ನಡೆದಾಡೋಕ್ಕೆ ಸಾಧ್ಯ ಆಗುತ್ತೆ? ವಯಸ್ಸಾದಮೇಲೆ ಮಂಡಿ ನೋವು, ಕೂರಕ್ಕಾಗಲ್ಲ, ಕೂತ್ರೆ ನಿಲ್ಲಕ್ಕಾಗಲ್ಲ, ಆರಾಮಾಗಿ ಓಡಾಡೋಕ್ಕಾಗಲ್ಲ, ಹೀಗೆ ಸಾಕಷ್ಟು ಸಮಸ್ಯೆಗಳು ಇದ್ದೇ ಇದೆ. ಇದೇ ರೀತಿ ಸಮಸ್ಯೆಯಿಂದ ಬಳಲ್ತಾ ಇದ್ದವರು ಇವತ್ತು ನಾವು ಮಾತಾಡ್ತಾ ಇರುವಂತಹ ವ್ಯಕ್ತಿ ಶ್ರೀಮತಿ ಸರೋಜಮ್ಮ ಅವರು. ಸರೋಜಮ್ಮ ಅವರಿಗೆ ಬರೀ ನಡೆದಾಡೋಕ್ಕೆ ಸಮಸ್ಯೆ ಮಾತ್ರ ಅಲ್ಲ, ಅವರ ಎರಡೂ ಕಾಲುಗಳು ಬಾಣದ ಹಾಗೆ ಬಾಗಿತ್ತು. ಇಂಥ ಪರಿಸ್ಥಿತಿಯಲ್ಲಿ ನಡೆದಾಡೋದಾದರೂ ಹೇಗೆ? ಆದರೆ ಇವರ ಸಮಸ್ಯೆಗೆ ಪರಿಹಾರ ಖಂಡಿತವಾಗ್ಲೂ ಇದ್ದೇ ಇತ್ತು. ಫೋರ್ಟಿಸ್ ಆಸ್ಪತ್ರೆಯ ಡಾಕ್ಟರ್ ನಾರಾಯಣ್ ಹುಲ್ಸೆ ಅವರು, ಚೀಫ್ ಆರ್ಥೋಪೆಡಿಕ್ ಹಾಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್, ಇದಕ್ಕೆ ಪರಿಹಾರ ಕಂಡುಹಿಡಿದ್ರು. ಸರೋಜಮ್ಮ ಅವ್ರಿಗಿದ್ದಂತಹ ಸಮಸ್ಯೆ ಆದರೂ ಏನು? ಡಾಕ್ಟರ್ ನಾರಾಯಣ್ ಹುಲ್ಸೆ ಅವರು ಇದಕ್ಕೆ ಕಂಡುಹಿಡಿದಂತಹ ಪರಿಹಾರ ಆದರೂ ಏನು? 10 ವರ್ಷಗಳ ಕಾಲ ಇವರು ನಡೆಯುತ್ತಿದ್ದು ಹೀಗೆ. ದಿನವೆಲ್ಲ ನೋವು, ಪ್ರತಿದಿನ ನಿದ್ರಾಭಂಗ, ಡೊಂಕಾದ ಕಾಲುಗಳು, ಭಗ್ನಗೊಂಡ 10 ವರ್ಷಗಳ ಬದುಕು. ಇದಕ್ಕುಂಟೆ ಪರಿಹಾರ. ಹಾಗಿದ್ರೆ ಬನ್ನಿ, ಶ್ರೀಮತಿ ಸರೋಜಮ್ಮ ಅವ್ರಿಗೆ ಇದ್ದಂತಹ ಸಮಸ್ಯೆ ಆದರೂ ಏನು? ಆ ಸಮಸ್ಯೆಗೆ ಡಾಕ್ಟರ್ ನಾರಾಯಣ್ ಹುಲ್ಸೆ ಅವ್ರು ನೀಡಿದಂತಹ ಪರಿಷ್ಕಾರ ಆದರೂ ಏನು? ಈ ಸಮಸ್ಯೆ ನಮ್ಮಲ್ಲಿ ಎಷ್ಟು ಜನಕ್ಕಿದೆ? ಇದಕ್ಕೆ ಪರಿಹಾರ ನಾವು ಕಂಡ್ಕೋಬಹುದಾ? ಇವೆಲ್ಲದರ ಬಗ್ಗೆ ಮಾಹಿತಿ ಕಲೆ ಹಾಕೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಲೆಟ್ಸ್ ಗೋ ಅಂಡ್ ಮೀಟ್ ದ ಡಾಕ್ಟರ್. Come in. Come in. Come in. Dr. Kavya. Hi. Nice to see you. Take a seat. ಹಲೋ ಡಾಕ್ಟರ್, ನಾವಿವತ್ತು ಸರೋಜಮ್ಮ ಅವ್ರ ಕೇಸ್ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಸರೋಜಮ್ಮ ಅವ್ರಿಗಿದ್ದಂತಹ ಸಮಸ್ಯೆ ಆದರೂ ಏನು? ಸರೋಜಮ್ಮ ಅವರು ಒಂದು 60 year old. ಅವರಿಗೆ ಆಸ್ಟಿಯೋಆರ್ಥರೈಟಿಸ್ ಬಂದು ತುಂಬ ವರ್ಷ ಆಗಿಬಿಟ್ಟಿದೆ, ಒಂದು 10-15 ವರ್ಷ ಆಗಿದೆ. ಎಷ್ಟೊಂದು ಟ್ರೀಟ್ಮೆಂಟ್ಗಳು ಮಾಡಿದ್ದಾರೆ ಲೋಕಲಲ್ಲಿ, ಆದರೆ ಅದು ಯಾವುದೂ ಇಫೆಕ್ಟಿವ್ ಆಗಲಿಲ್ಲ. ಉದಾಹರಣೆಗೆ ಅವ್ರಿಗೆ ಮನೆಯಲ್ಲಿ ಓಡಾಡೋದು ಕಷ್ಟ, ಹೊರಗಡೆ ಓಡಾಡೋದು ಕಷ್ಟ, ನಿದ್ದೆನಲ್ಲೂ ನೋವು. ಅದ್ರ ಜೊತೆಗೆ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು, ಅವ್ರು ನಡಿಬೇಕಾದ್ರೆ ಅವ್ರ ಕಾಲು ಮೋರ್ ದೆನ್ 45 ಡಿಗ್ರಿ ಅಷ್ಟು ಬೆಂಡಾಗಿರೋದನ್ನು ನೀವು ನೋಡ್ತೀರಾ. ಅವರಿಗೆ ಒಂದು ಕೋಲು ಅಥವಾ ವಾಕರ್ ಇಲ್ಲದೇ ಮನೆ ಒಳಗೆ ಕೂಡ ನಡೆಯೋದು ಸಾಧ್ಯ ಆಗಿರಲಿಲ್ಲ. ಆದರೆ ನೀವೇನು ಒಂದು ಗಮನಿಸಬೇಕು ಇಲ್ಲಿ ಅಂತಂದರೆ, ಇದು ತುಂಬ ಕಾಮನ್ ನಮ್ಮ ದೇಶದಲ್ಲಿ. ಇಷ್ಟೊಂದು ವರ್ಷದಿಂದ ಅವರು ಬಳಲ್ತಾ ಇದ್ರೂ ಸರಿಯಾದ ಒಂದು ಅಡ್ವೈಸನ್ನು ತಗೊಂಡಿರಲಿಲ್ಲ ಅಂತ ಅನಿಸುತ್ತೆ. 2 ವರ್ಷ ಮುಂಚೆ ನನ್ನ ಹತ್ರ ಅವ್ರು ಬಂದಾಗ ನಾನು ಅವ್ರನ್ನ ಕಾಲನ್ನ ಎಕ್ಸಾಮಿನ್ ಮಾಡಿ ಎಕ್ಸ್ರೇ ಮಾಡಿಸಿ ಸುಮಾರು 1 ಗಂಟೆ ಅವ್ರ ಜೊತೆ ಮಾತಾಡಿಬಿಟ್ಟು, ಈ ಥರ ನಿಮ್ಮ ಪ್ರಾಬ್ಲಮ್ ಇದೆ, ನೀ ರಿಪ್ಲೇಸ್ಮೆಂಟ್ ಅನ್ನೋ ಒಂದು ಆಪ್ರೇಷನ್ ಮಾಡಿಸ್ಕೊಂಡ್ರೆ ಮಾತ್ರ ಇದು ಸರಿ ಹೋಗೋದು, ಬೇರೆ ಯಾವುದರಿಂದನೂ ಇದು ಸರಿ ಹೋಗಲ್ಲ, ಅದನ್ನು ಮಾಡೋಣ ಅಂತ ಅವ್ರ ಜೊತೆಗೆ ನಾವು ಡಿಸ್ಕಸ್ ಮಾಡಿ ಆಪ್ರೇಷನ್ಗೆ ರೆಡಿ ಮಾಡಿದ್ವಿ. ನೋಡಿ, ಏನು ಅನ್ಫಾರ್ಚುನೇಟ್ಲಿ ಅಂತಂದರೆ, ಅವ್ರ ಮನೆಗೆ ಹೋದ್ಮೇಲೆ ಯಾರೋ ಒಬ್ರು ಹೇಳಿದ್ರು ಅವರಿಗೆ, ಆಪ್ರೇಷನ್ ಎಲ್ಲ ಮಾಡಿಸ್ಕೊಳ್ಬೇಡಮ್ಮ, ಏನೋ ಆಗಿಬಿಡುತ್ತೆ, ನಿನಗೆ ತೊಂದರೆ ಆಗುತ್ತೆ, ಆಪ್ರೇಷನ್ ಮಾಡಿಸ್ಕೊಳ್ಳೋದು ಬೇಡ ಅಂತ ಹೇಳಿ ಅದನ್ನ ಕ್ಯಾನ್ಸಲ್ ಮಾಡಿದ್ರು. ಆಮೇಲೆ 1-2 ವರ್ಷ ಊರೆಲ್ಲ ಓಡಾಡಿದ್ದಾರೆ. ಉದಾಹರಣೆಗೆ ನನ್ನ ಹೆಸರು ಸರೋಜಮ್ಮ ಅಂತ. ನಾನು ದೇವಸ್ಥಾನಕ್ಕೆ ಅವಾಗ ಬಂದು ಹೋಯ್ತಾ ಇರ್ತೀನಿ. ಒಂಥರ ನಂಬರಲ್ಲೇ ಇದ್ದೀನಿ. ನಮಗೆ ಯಾವ ತೊಂದರೆ ಇರೋದಿಲ್ಲ ಇಲ್ಲಿ. ಮುಂಚೆ ಕಾಲು ಒಂದು ವಾರ ದೂರ ಹೋಗ್ಬಿಟ್ಟಿತ್ತು. ಇವಾಗ ಆಪ್ರೇಷನ್ ಆದಮೇಲೆ ಸೂಪರಾಗಿ ಇದೆ ಕಾಲು. ಯಾವ ತಂಟ ತಗರಲ್ಲ ಏನೂ ಇಲ್ಲ. ஆனால் ಡಾಕ್ಟ್ರು ತುಂಬ ಒಳ್ಳೆಯವರು. ಆ ಡಾಕ್ಟ್ರ ಬಗ್ಗೆ ನಾವು ಡಾಕ್ಟ್ರು ಅನ್ಬಾರ್ದು, ಅವರು ಒಂಥರ ದೇವ್ರಿಗೆ ಸಂಬಂಧಪಟ್ಟವ್ರು ಡಾಕ್ಟ್ರು. ಅವ್ರ ಕೈ ವಜ್ರದ ಕೈ, ಚಿನ್ನದ ಕೈ ಅವ್ರದ್ದು. ಬೇರೆ ಡಾಕ್ಟ್ರ್ ಥರ ಒಂಥರ ಸಿಡ್ಬಿಡಿ ಗಡಿಬಿಡಿ ಅಂತ ಆಡೋ ಡಾಕ್ಟ್ರೇ ಅಲ್ಲ ಅವರು. ನಮ್ಗೆ ಚೆನ್ನಾಗಿ ಆಪ್ರೇಷನ್ ಮಾಡಿದ್ರು. ಇದು 4 ತುಂಬಿ 5ಕ್ಕೆ ಬೀಳ್ತು. ಇದು ಮಾಡಿಕೊಂಡೆ. 2 ಕಾಲು ಏನೂ ಇಲ್ಲ, ತೊಂದರೆ ಇಲ್ಲ. ಆದರೆ ಚೆನ್ನಾಗಿ ನಡೀತಾ ಇದ್ದೀನಿ, ಓಡಾಡ್ತಾ ಇದ್ದೀನಿ.
ಎಲ್ಲ ಮಾಡ್ಕೊತಾ ಇದ್ದೀನಿ, ಯಾವ ತಂಟವೇ ಇಲ್ಲ ನನಗೆ, ಸೂಪ್ರಾಗಿ ಆಗ್ಬಿಟ್ಟಿದ್ದೀನಿ. ಇಲ್ಲಿ ನೋಡಬಹುದು 2 ಕಾಲು ಡೊಂಕಾಗಿರುವುದನ್ನು. ಇದು ತೀವ್ರ ಮೊಣಕಾಲು ಸವೆತದಿಂದ ಉಂಟಾಗುತ್ತದೆ. ಈ ಎಕ್ಸ್ರೇಯಲ್ಲಿ 2 ಮೂಲೆಗಳು ಇರುವ ಕಾರ್ಟಿಲೇಜ್ ಪೂರ್ತಿ ಸವಿದು ಸ್ವಲ್ಪವೂ ಗ್ಯಾಪ್ ಇಲ್ಲದೆ ಇರುವುದನ್ನು ಕಾಣಬಹುದು. ಬಂದಿದ್ರು, ಎಷ್ಟು ಬೇಗ ಆಪ್ರೇಷನ್ ಆಯಿತು, ಎಷ್ಟು ಚೆನ್ನಾಗಿ. ಆವಾಗಲೇ 3 ದಿವಸಕ್ಕೆ ಬ್ಯಾಂಡೇಜ್ ಬಿಚ್ಚಿದ್ರು, ಬೇರೆ ಬ್ಯಾಂಡೇಜ್ ಹಾಕಿದ್ರು, ಮತ್ತು ಎಕ್ಸೈಜ್ ಮಾಡಿದ್ರು, ವಾಕ್ ಮಾಡಿದ್ರು. ಅಲ್ಲಿರೋರೆಲ್ಲ ಇಷ್ಟು 3 ದಿವಸ ಆಯಿತು ಆಪ್ರೇಷನ್ ಮಾಡಿ, ಇಷ್ಟು ಬೇಗ ನಡೀತಾ ಇದ್ದೀರಲ್ಲ ನೀವು ಅಂತ ಅಲ್ಲಿರೋರಿಗೆಲ್ಲ ಹೇಳೋರು. ನೋಡು ಅವ್ರು ಹೆಂಗೆ ನಡೀತಾರೆ, ನೀವೆಲ್ಲ ಮನಿಕೊಂಡಿದ್ರಲ್ಲ 1 ವಾರ ಆಯ್ತಲ್ಲ ಅಂತ ಬಂದು ಎಲ್ಲ ಅವ್ರಿಗೆ ಮಾಡಿದ್ರು ಡಾಕ್ಟ್ರ್ ಹೇಳೋರು. ನಮ್ಮ ಡಾಕ್ಟ್ರಿಗೆ ಬಂದು ಎಲ್ಲರೂ ಸೆಕೆಂಡ್ ಕೊಡ್ತಾಯಿದ್ರು, ಎಷ್ಟು ಚೆನ್ನಾಗಿ ಮಾಡ್ತಾ ಎಮ್ಮ ಯಾವ ಥರ ಹೇಳ್ತದೆ. ಅವ್ರು ನೀವು ಡಾಕ್ಟ್ರ್ ಅಲ್ಲವ, ಕೈ ವಜ್ರದ ಕೈ ಚಿನ್ನದ ಕೈ ಅಂತ ಹೇಳ್ತದೆ, ಅದು ಅಷ್ಟು ಚೆನ್ನಾಗಿ ಆಪ್ರೇಷನ್ ಮಾಡಿದ್ದೀರಾ ಅಂತ ನಿಮ್ಮನ್ನ ರಗಳು ರಾತ್ರಿ ಎಲ್ಲ ದೇವ್ರ ಥರ ಪೂಜೆ, ದೇವ್ರಿಗೆ ದೀಪ ಹಚ್ಚಲ್ಲ, ಅವ್ರಿಗೆ ದೀಪ ಹಚ್ತಾ ಇದ್ದೀನಿ ನಾನು. ಡಾಕ್ಟ್ರ್ ನಮಗೆ ಇಷ್ಟು ಮಗೆ ನನಗೆ ಮಾಡಿದ್ರಲ್ಲ ಅಂತ. ಆದರೆ ಕೆಲವೊಬ್ಬರಿಗೆ, ಉದಾಹರಣೆಗೆ ಇವತ್ತಿನ ನೀವು ಕೇಸ್ನಲ್ಲಿ ನೋಡಿರೋ ಥರ, ಯಾವಾಗ ಆ ಮಂಡಿ ನೋವಿನಿಂದ, ಮೊಣಕಾಲು ನೋವಿನಿಂದ ಪ್ರತಿನಿತ್ಯದ ಅವರ ಒಂದು ಜೀವನದಲ್ಲಿ ತೊಂದರೆ ಆಗುತ್ತೋ, ಉದಾಹರಣೆಗೆ ಅವರ ಒಂದು ಆ ವಯಸ್ಸಿಗೆ ತಕ್ಕ ಚಟುವಟಿಕೆಗಳು, ಒಬ್ಬೊಬ್ಬರಿಗೆ ನಿದ್ದೆನಲ್ಲೂ ನೋವು ಬರ್ಬೋದು. ಏನು ಮಾಡ್ತೀರಾ, ಪ್ರತಿ ದಿವಸ ನಿದ್ದೆನಲ್ಲೂ ನೋವು ಬರ್ತಾ ಇದೆ, ಸ್ಲೀಪ್ ಡಿಸ್ಟರ್ಬ್, ಈ ಥರ ತೊಂದರೆ ಇದ್ದಾಗ ಅದಕ್ಕೆ ನಾವು ನೀ ರಿಪ್ಲೇಸ್ಮೆಂಟ್ ಅಂತ ಒಂದು ಆಪ್ರೇಷನ್ ಮಾಡ್ತೀವಿ. ಇದು ತುಂಬ ಕಾಮನ್ ಆಪ್ರೇಷನ್. ಉದಾಹರಣೆಗೆ ಈಗ ನಮ್ಮ ದೇಶದಲ್ಲಿ ನೀ ರಿಪ್ಲೇಸ್ಮೆಂಟು, ಇಡೀ ಜಗತ್ತಿನಲ್ಲಿ ನೀ ರಿಪ್ಲೇಸ್ಮೆಂಟ್ ಆರ್ಥೋಪೆಟಿಕ್ಸ್ನಲ್ಲಿ ಮಾಡೋ ಮೋಸ್ಟ್ ಸಕ್ಸಸ್ಫುಲ್, ಅದ್ರ ಜೊತೆಗೆ ಮೋಸ್ಟ್ ಕಾಮನ್ ಆಪ್ರೇಷನ್. ತುಂಬ ಜನ ಹೆದರ್ಕೊತಾರೆ, ಬಟ್ ಹಾಗಂತಲ್ಲ. ಇದು ಅಮೇರಿಕದಲ್ಲಿ ಉದಾಹರಣೆಗೆ ಪ್ರತಿ ವರ್ಷ ಒಂದು 7 ರಿಂದ 10 ಲಕ್ಷ ಜನಕ್ಕೆ ಈ ಆಪ್ರೇಷನ್ ಮಾಡಲಾಗುತ್ತೆ. ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ಲಿ ಇವಾಗ ನೀ ರಿಪ್ಲೇಸ್ಮೆಂಟ್ನಷ್ಟು ಕಾಮನ್ ಆಗಿ ಮಾಡೋ ಆಪ್ರೇಷನ್ ಬೇರೆ ಯಾವುದೂ ಇಲ್ಲ. ಯಾಕೆ ಅಂತಂದರೆ ಇದು ಲಾಸ್ಟ್ ಸೆಂಚುರಿನಲ್ಲಿ ಇದಕ್ಕೆ ಮೋಸ್ಟ್ ಸಕ್ಸಸ್ಫುಲ್ ಆಪ್ರೇಷನ್ ಆಫ್ ದ ಸೆಂಚುರಿ ಅಂತ ಜಾಯಿಂಟ್ ರಿಪ್ಲೇಸ್ಮೆಂಟ್ಗೆ ಕರೆದರು. ಅಂದರೆ ಈ ಆಪ್ರೇಷನ್ ಮಾಡಿಸ್ಕೊಂಡವರಿಗೆ ಬೇಗನೆ ಗುಣಮುಖರಾಗ್ತಾರೆ, ವಿದಿನ್ 2-3 ಡೇಸಲ್ಲಿ ನಡೆಯೋ ಥರ ಆಗಿರುತ್ತೆ. ಆ್ಯಂಡ್ ಅವ್ರ ಜೀವನದಲ್ಲಿ ತುಂಬ ಚೇಂಜಸ್ ಆಗುತ್ತೆ. ಯಾಕೆಂತಂದರೆ ಒಂದು ಸಲ ಆಪ್ರೇಷನ್ ಮಾಡಿಸ್ಕೊಂಡು ಒಂದು 20 ವರ್ಷವರೆಗೂ ಅವರಿಗೆ ತೊಂದರೆ ಇಲ್ಲದೇ ನಡ್ಕೊಂಡು ಆರಾಮಾಗಿರುವಂಥ ಒಂದು ಹೆಲ್ಪ್ ಆಗುತ್ತೆ ಈ ಆಪರೇಷನಿಂದ. ಓಕೆ, ಸೊ ಜಾಯಿಂಟ್ ರಿಪ್ಲೇಸ್ಮೆಂಟಲ್ಲಿ ಒನ್ ಆಫ್ ದ ಜಾಯಿಂಟ್ಸ್ ಇಸ್ ನೀ ಅಂತ ನಮಗೆ ಗೊತ್ತು. ಆದರೆ ಈ ಆರ್ಥರೈಟಿಸ್ ಅನ್ನುವಂಥದ್ದು ಬರೀ ಮಂಡಿಗೆ ಸಂಬಂಧಪಟ್ಟಿದ್ದ ಅಥವಾ ಬೇರೆ ಯಾವ ಭಾಗಗಳಿಗೆ, ಬೇರೆ ಯಾವ ಜಾಯಿಂಟ್ಸ್ ಅಲ್ಲಿ ಕಾಣಿಸ್ಕೊಳ್ಬಹುದು ಅಥವಾ ಬೇರೆ ಯಾವುದಾದ್ರೂ ಭಾಗಗಳಿಗೆ ಬರುತ್ತಾ? ಒಳ್ಳೆ ಕ್ವಶನ್ ಕೇಳಿದ್ರೆ. ಈ ನೀ ಆರ್ಥರೈಟಿಸ್ ಅನ್ನೋದು ಬರೇ ಒಂದು ಆಸ್ಟಿಯೋ ಆರ್ಥರೈಟಿಸ್ ಅನ್ನೋದು ಬರೇ ನೀಗೆ ಮಾತ್ರ ಸಂಬಂಧಪಟ್ಟಿರೋದಲ್ಲ, ದೇಹದ ಬೇರೆ ಬೇರೆ ಭಾಗಗಳಿಗೆ ಬರ್ಬೋದು. ಉದಾಹರಣೆಗೆ ಹಿಪ್ ಜಾಯಿಂಟಿಗೆ ಬರ್ಬೋದು, ಶೋಲ್ಡರ್ ಜಾಯಿಂಟಿಗೆ ಬರ್ಬೋದು, ಎಲ್ಬೋಗೆ ಬರ್ಬೋದು, ಅಥವಾ ಒಂದು ಸ್ಪೈನಲ್ ಕೂಡ ಈ ಜಾಯಿಂಟ್ ಪ್ರಾಬ್ಲಮ್ ಬರ್ಬೋದು. ಸ್ಪಾಂಡಿಲೋಸಿಸ್ ಅಂತ ಕರಿತೀವಿ ಅದನ್ನ. ಸೊ ಇಂಡಿಯಾದಲ್ಲಿ ಮೋಸ್ಟ್ ಕಾಮನ್ ಆಗಿದ್ದು ಮೊಣಕಾಲಿಗೆ ಬರುತ್ತೆ, ಅದ್ರ ಬಿಟ್ಟು ಹಿಪ್ ಜಾಯಿಂಟಿಗೆ ಬರುತ್ತೆ. ಉದಾಹರಣೆಗೆ ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಜಾಸ್ತಿಯಾಗಿ ಹಿಪ್ನಲ್ಲೂ ಸಹ ಬರುತ್ತೆ. ಅದು ಒಂದು ಕಾರಣ, ನಮ್ಮ ದೇಶದಲ್ಲಿ ಮೋಸ್ಟ್ಲಿ ನಾವು ನೆಲಕ್ಕೆ ತುಂಬ ಜಾಸ್ತಿ ಕೂತ್ಕೊಳ್ಳೋದನ್ನು ಅನ್ನುವಂಥ ಕೆಲವೊಂದು ಸಂಶೋಧನೆಗಳಿಂದ ಕಂಡು ಬಂದಿದೆ. ಯಾಕಂದರೆ ವೆಸ್ಟರ್ನ್ ಸೊಸೈಟಿಲಿ ದೇ ಯೂಸ್ ಮೋರ್ ಡೆಸ್ಕ್ಟಾಪ್, ಅಂದರೆ ಚೇರ್ ಮೇಲೆ ಕೂತ್ಕೊಂಡು ಟೇಬಲ್ ಮೇಲೆ ಮೋಸ್ಟ್ ಆಫ್ ದ ಆ್ಯಕ್ಟಿವಿಟೀಸ್ನ ಅವ್ರು ಮಾಡ್ತಾರೆ. ನಮ್ಮ ದೇಶದಲ್ಲಿ ಕಾಮನ್ ಆಗಿ ತುಂಬ ಜನ ನೆಲಕ್ಕೆ ಕೂತ್ಕೊಳ್ಳೋದನ್ನು ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಅದರಿಂದ ಇರಬಹುದು ಅನ್ನೋ ಒಂದು ಪ್ರತೀತಿ ಇದೆ. ಈ ನೀ ಜಾಯಿಂಟಿಗೆ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೋ ಅದೇ ರೀತಿ ಪ್ರಾಬ್ಲಮ್ ಹಿಪ್ ಶೋಲ್ಡರ್ಗಳಲ್ಲಿ ಸಹ ಬರ್ಬೋದು. ಅದನ್ನು ಬಂದರೆ ತುಂಬ ತೊಂದರೆ ಆದರೆ ಹಿಪ್ ಜಾಯಿಂಟು ಅಥವಾ ಶೋಲ್ಡರ್ ಜಾಯಿಂಟ್, ಎಲ್ಬೋ ಜಾಯಿಂಟ್ಗಳನ್ನು ಸಹ ಚೆನ್ನಾಗಿ ರಿಪ್ಲೇಸ್ ಮಾಡ್ಬೋದು. ಸೊ ಡಾಕ್ಟರ್, ಆಪರೇಷನ್ ಮಾಡೋದ್ರಿಂದ ಇದಕ್ಕೆ ಪರಿಹಾರ ಕಂಡುಕೊಳ್ಬಹುದು ಅಂತ ಹೇಳಿದ್ರೆ, ಆದರೆ ಆಪರೇಷನ್ ಈ ಪ್ರೊಸೀಜರ್ ಹೇಗೆ ನಡೆಯುತ್ತೆ, ಏನು ಮಾಡ್ತೀರಿ ಆಪರೇಷನ್ ಮಾಡೋದು ಅಂದರೆ ಏನು? ಇದು ನೀ ಜಾಯಿಂಟ್ ಅಂತ ನೀವು ಇಟ್ಕೊಂಡ್ರೆ ಈ ಭಾಗದಲ್ಲಿ ಇದು ನಮ್ಮ ತೊಡೆ ಮೂಳೆ, ಇದು ಕಾಲಿನ ಮೂಳೆ. ಈ ಜಾಯಿಂಟ್ನಲ್ಲಿ ನಾವು ಬೆಂಡಿಂಗ್ ಮತ್ತು ಸ್ಟ್ರೇಟ್ ಮಾಡೋ ಮೂಮೆಂಟ್ನ ನಾರ್ಮಲಾಗಿ ಮಾಡ್ತೀವಿ.
ಆರ್ಥ್ರೈಟಿಸ್ನಲ್ಲಿ ಈ ಜಾಯಿಂಟ್ನ ಒಳಗಡೆ ಇರೋ ಭಾಗ ಡ್ಯಾಮೇಜ್ ಆಗಿರುತ್ತೆ, ಅಂದರೆ ಸೌದೋಗಿರುತ್ತೆ. ಆ ಭಾಗನ ಸ್ಪೆಷಲೈಸ್ಡ್ ಇನ್ಸ್ಟ್ರೂಮೆಂಟ್ಗಳ ಸಹಾಯದಿಂದ ನಾವು ಕ್ಲೀನಾಗಿ ಕೆರೆದು ಕ್ಲೀನ್ ಮಾಡ್ಕೊತೀವಿ. ಅದಾದ ನಂತರ ತೊಡೆ ಮೂಳೆಗೆ ಈ ರೀತಿಯ ಒಂದು ಆರ್ಟಿಫಿಷಿಯಲ್ ಕ್ಯಾಪ್ ಹಾಕ್ತೀವಿ. ಈ ಕ್ಯಾಪು ಕೋಬಾಲ್ಟ್ ಕ್ರೋಮ್ ನಿಕೆಲ್ ಅಲಾಯಿಂದ ಮಾಡಿರೋ ವಸ್ತು. ಇದು ಒಂದು 40-50 ವರ್ಷಗಳಿಂದ ನಮ್ಮ ದೇಹದಲ್ಲಿ ಅಳವಡಿಸಲಾಗ್ತಾ ಇದೆ. ಇದರಿಂದ ಯಾವುದೇ ರೀತಿಯ ಒಂದು ಸೈಡ್ ಎಫೆಕ್ಟ್ ಆಗಲಿ ರಿಜೆಕ್ಷನ್ ಆಗಲಿ ಆಗೋದಿಲ್ಲ. ಅದೇ ರೀತಿಯಲ್ಲಿ ಕಾಲಿನ ಒಳಗಡೆ ಇರೋ ಮೂಳೆಯಲ್ಲಿ ಸಹ ಅದೇ ರೀತಿಯ ಇನ್ನೊಂದು ಕ್ಯಾಪನ್ನು ಈ ಥರ ಅಳವಡಿಸ್ತೀವಿ. ಅದರ ಮಧ್ಯದಲ್ಲಿ ಹೈ ಡೆನ್ಸಿಟಿ ಅಲ್ಟ್ರಾ ಹೈ ಡೆನ್ಸಿಟಿ ಪಾಲಿಮರ್ ಅನ್ನೋ ಒಂದು ವಸ್ತುವನ್ನು ಈ ರೀತಿಯಲ್ಲಿ ಸೇರಿಸ್ತೀವಿ. ಹೀಗೆ ಸೇರಿಸೋದ್ರಿಂದ ಏನಾಗುತ್ತೆ ಅಂತಂದರೆ ಮುಖ್ಯವಾಗಿ ಈ ತೊಡೆ ಮೂಳೆ ಮತ್ತು ಕಾಲಿನ ಮೂಳೆ ಸಂಪರ್ಕಕ್ಕೆ ಬರೋದಿಲ್ಲ. ಆದ್ದರಿಂದ ಸೌದಿರುವಂಥ ಮೂಳೆ ಒಂದಕ್ಕೊಂದು ಟಚ್ ಆಗದೆ ಇರೋದರಿಂದ ನೋವು ನಮಗೆ ನೇರವಾಗಿ ಹೊರಟೋಗುತ್ತೆ. ಅದ್ರ ಜೊತೆಗೆ ನೀವು ಈ ಚಿತ್ರದಲ್ಲಿ ಏನು ನೋಡಿದ್ದೀರಾ ಅಂತಂದರೆ ಈ ತೊಡೆಯ ಕಾಂಪೊನೆಂಟ್ಗೂ ಕಾಲಿನ ಕಾಂಪೊನೆಂಟ್ಗೂ ಯಾವುದೇ ರೀತಿಯ ಒಂದು ಲಿಂಕ್ ಇಲ್ಲ. ಅಂದರೆ ಅದು ಸಪ್ರೇಟ್ ಪೀಸಾಗಿ ಬರೋದರಿಂದ ನಾವು ಅದನ್ನು ಬೆಂಡ್ ಮಾಡಬೇಕು ಅಂದರೆ ಬೆಂಡ್ ಮಾಡ್ಬೋದು, ಸ್ಟ್ರೈಟ್ ಮಾಡಬೇಕು ಅಂದರೆ ಸ್ಟ್ರೈಟ್ ಮಾಡ್ಬೋದು. ಅಂದರೆ ನಾರ್ಮಲ್ ನೀ ಥರ ಇದು ಆ್ಯಕ್ಟಿವಿಟಿ ಮಾಡೋದನ್ನು ನೀವು ಈ ಒಂದು ಮಾಡೆಲ್ನಲ್ಲಿ ನೋಡ್ಬೋದು. ಓಕೆ, ಸೊ ಇದೊಂದೇ ಮೆಟೀರಿಯಲ್ ಯೂಸ್ ಮಾಡೋದಾ ಈ ಒಂದು ಆಪರೇಷನ್ಗೆ? ನೀ ರಿಪ್ಲೇಸ್ಮೆಂಟ್ ಪ್ರಾರಂಭ ಆದಾಗ ವಿಜ್ಞಾನಿಗಳು ತುಂಬ ಬೇರೆ ಬೇರೆ ರೀತಿಯ ಮೆಟೀರಿಯಲ್ಗಳನ್ನು ಉಪಯೋಗಿಸಿ ನೋಡಿದ್ದಾರೆ. ಬಟ್ ಇವಾಗ ಸದ್ಯದಲ್ಲಿ ಮೋಸ್ಟ್ ಕಾಮನ್ ಆಗಿ ಇದೇ ಮೆಟೀರಿಯಲ್ನ ಎಲ್ಲ ಕಡೆ ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ ಇಟ್ಸ್ ಬೀನ್ ಟೆಸ್ಟೆಡ್ ಓವರ್ ಸೋ ಮೆನಿ ಇಯರ್ಸ್ ಆ್ಯಂಡ್ ಆಲ್ಸೋ ಟ್ರಸ್ಟೆಡ್ ವಿ ಕ್ಯಾನ್ ಸೇ, ಬಿಕಾಸ್ ಒಂದು 60 ವರ್ಷದಿಂದ ನಾವು ಇದನ್ನ ಯೂಸ್ ಮಾಡ್ತಾ ಇದ್ದೀವಿ ದೇಹದ ಒಳಗಡೆ. ಅದ್ರ ಬಿಟ್ಟು ಬೇರೆ ಬೇರೆ ರೀತಿಯ ಮಟೀರಿಯಲ್ಗಳು ಅಂದರೆ ಟೈಟಾನಿಯಂ ಮಟೀರಿಯಲ್ ಬರುತ್ತೆ ಅಥವಾ ಸ್ಟೀಲ್ ಮಟೀರಿಯಲ್ಗಳನ್ನು ಸಹ ಕೆಲವೊಂದು ಕಡೆ ಉಪಯೋಗಿಸ್ತಾರೆ. ಆದರೆ ಅವುಗಳು ಈ ಒಂದು ಕೋಬಾಲ್ಟ್ ಕ್ರೋಮ್ ಕಾಂಬಿನೇಷನ್ ಅಷ್ಟು ಸಕ್ಸಸ್ಫುಲ್ ಆಗಿ ಇಲ್ಲದೆ ಇರೋದ್ರಿಂದ ಎಲ್ಲ ಕಡೆ ನೀ ರಿಪ್ಲೇಸ್ಮೆಂಟ್ಲಿ ಕೋಬಾಲ್ಟ್ ಕ್ರೋಮ್ ಅಲಾಯನ್ನೇ ಮುಖ್ಯವಾಗಿ ಉಪಯೋಗಿಸ್ತೀವಿ. ಅದನ್ನು ಬಿಟ್ಟು ಹೊಸ ಹೊಸ ಸಂಶೋಧನೆಗಳಿಂದ ಈಗ ಹೊಸ ಹೊಸ ಮಟೀರಿಯಲ್ಗಳು ಕೂಡ ಬರ್ತಾವೆ. ಉದಾಹರಣೆಗೆ ಸಿರಾಮಿಕ್ ಮಟೀರಿಯಲ್ಗಳು, ಅದ್ರ ಜೊತೆಗೆ ಬೇರೆ ಬೇರೆ ರೀತಿಯ ಅಲಾಯ್ಗಳು ಸಹ ಬರ್ತಾ ಇವೆ. ಆದರೆ ಮೋಸ್ಟ್ ಕಾಮನ್ ಆಗಿ ನಾವು ಯೂಸ್ ಮಾಡೋದು ಅಂದರೆ ಕ್ರೋಮಿಯಂ ಆ್ಯಂಡ್ ನಿಕಲ್. ಓಕೆ, ಸೊ ಸೌದಿರುವಂತಹ ಭಾಗವನ್ನು ತೆಗೆದು ಅದಕ್ಕೆ ಒಂದು ಆಲ್ಟರ್ನೇಟಿವ್ ಮಟೀರಿಯಲ್ನ ಹಾಕಿ ಸೊ ಸಾಧಾರಣವಾಗಿ ನಾರ್ಮಲ್ ಬೋನ್ ಇರೋ ರೀತಿಯಲ್ಲಿ ಅದನ್ನು ರೀಕನ್ಸ್ಟ್ರಕ್ಟ್ ಮಾಡ್ತೀರಿ. ಆದರೆ ಈ ಒಂದು ಸಮಸ್ಯೆ ಆಪರೇಷನ್ ನಂತರ ಉಲ್ಬಣ ಆಗುವಂಥ ಸಾಧ್ಯತೆ ಇದೆಯಾ? ಇಲ್ಲ. ಈ ಪ್ರಾಬ್ಲಮ್ನಲ್ಲಿ ಈ ಆಸ್ಟಿಯೋ ಆರ್ಥರೈಟಿಸ್ ಅನ್ನೋ ಪ್ರಾಬ್ಲಮಲ್ಲಿ ಜಾಯಿಂಟ್ ಮಾತ್ರ ಅಫೆಕ್ಟ್ ಆಗಿರುತ್ತೆ. ಅದರ ಜೊತೆಗೆ ಆ ಹಾಳಾಗಿರೋ ಮೂಳೆನೆಲ್ಲ ನಾವು ಪೂರ್ತಿ ರಿಪ್ಲೇಸ್ ಮಾಡಿ ಮೆಟಲ್ ಹಾಕಿರ್ತೀವಿ. ಅದರಿಂದ ಆ ಜಾಯಿಂಟ್ನಲ್ಲಿ ಆರ್ಥರೈಟಿಸ್ ಮತ್ತೆ ಬರೋದಿಲ್ಲ. ಯಾಕೆಂದರೆ ಆರ್ಥರೈಟಿಸ್ ಬರುವಂಥ ಒಂದು ಅಂಗಾಂಶ ಅಲ್ಲಿ ಇರೋದೇ ಇಲ್ಲ. ಆದರೆ ಬೇರೆ ಬೇರೆ ಕಾರಣಗಳಿಂದ ಜಾಯಿಂಟ್ ರಿಪ್ಲೇಸ್ಮೆಂಟ್ ಫೇಲ್ ಆಗ್ಬೋದು. ಕರೆಕ್ಟಾಗಿ ಒಂದು ಅಂಕಿಅಂಶಗಳು ನಿಮ್ಗೆ ಹೇಳಬೇಕು ಅಂತಂದರೆ ಒಂದು 90% ಪೀಪಲಲ್ಲಿ ಈ ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಅಥವಾ ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದ್ರೆ 15ರಿಂದ 20 ವರ್ಷ ಬರುತ್ತೆ. ಅದರ ನಂತರ ಏನಾಗ್ಬೋದು ಅಂತಂದರೆ ಆರ್ಥರೈಟಿಸ್ ಮತ್ತೆ ವಾಪಸ್ ಬರೋದಿಲ್ಲ. ಅದರಲ್ಲಿ ಕಾಂಪೊನೆಂಟ್ಗಳ ಮಧ್ಯ ಬೇರೆ ಬೇರೆ ರೀತಿಯ ಮೂಮೆಂಟ್ ಸ್ಟಾರ್ಟ್ ಆಗಿ ಸ್ವಲ್ಪ ನೋವು ಸ್ಟಾರ್ಟ್ ಆಗ್ಬೋದು. ಅದಕ್ಕೆ ಲೂಸನಿಂಗ್ ಅಂತ ಕರಿತೀವಿ. ಆದ್ದರಿಂದಲೇ ಈ ಆಪ್ರೇಷನ್ನ ಹೆಚ್ಚಾಗಿ ವಯಸ್ಸಾದ ಮೇಲೆ ಮಾಡೋದು. ಒಂದು 55, 60, 65 ಜಾಸ್ತಿ ವಯಸ್ಸಾದಂಗೆ ಈ ಆಪ್ರೇಷನ್ ಮಾಡೋದು ಒಂದು ಒಳ್ಳೆಯ ಒಂದು ಸಾಧ್ಯತೆ. ಯಾಕೆಂತಂದರೆ ಒಂದು ಸಲ ಮಾಡಿಸ್ಕೊಂಡ್ರೆ ಅದು ಜೀವಮಾನ ಪೂರ್ತಿ ಬರದೇ ಇರ್ಬೋದು. ಉದಾಹರಣೆಗೆ ಒಂದು 65, 70 ವರ್ಷಕ್ಕೆ ಆಪ್ರೇಷನ್ ಮಾಡಿದ್ರೆ ಅದು ಇನ್ನೂ ಒಂದು 20 ವರ್ಷ ಬರುತ್ತೆ ಅಂತಂದರೆ ಒಂದು ನಮ್ಮ ಜೀವಿತದಲ್ಲಿ ಒಂದೇ ಒಂದು ಸಲ ಆಪ್ರೇಷನ್ ಮಾಡಿದ್ರೆ ಸಾಕಾಗುತ್ತೆ. ದೇವ್ರು ಇದ್ದೇ ನನ್ನ ಕಾಲು ಬಂದಿರೋದು. ದೇವ್ರು ಇಲ್ಲದ ಹೋದ್ರೆ ಕಾಲು ಬಂದಿಲ್ಲ. ಡಾಕ್ಟ್ರುಗಳಿರಬೇಕು. ಡಾಕ್ಟ್ರ್ ಇದ್ರೆ ತಾನೇ ದೇವರು ತೋರಿಸ್ತಾರೆ, ಡಾಕ್ಟ್ರ್ ಮಾಡ್ತಾರೆ. ಅದು ಚೆನ್ನಾಗಿ ಮಾಡಿ ನನ್ನ ಕಾಲು ಪರ್ಫೆಕ್ಟಾಗಿ ವಾಸಿ ಆಯಿತು. ಏನೂ ತೊಂದರೆ ಇಲ್ಲ ನನಗೆ. ಇವಾಗ ನಾನು ಎಲ್ಲ ಕೆಲಸ ನಾನೇ ಮಾಡ್ತಾಯಿದ್ದೀನಿ. ಎಲ್ಲ ಅಡುಗೆ ಗಿಡಿಗೆ ಬಟ್ಟೆ ಗಿಟ್ಟೆ ಕ್ಲೀನ್ ಮಾಡೋದೆಲ್ಲ ನಾನೇ. ಅಕಸ್ಮಾತ್ ಒಂದು 20 ವರ್ಷದ ನಂತರ ಜಾಯಿಂಟ್ ಲೂಸನಿಂಗ್ ಆಯಿತು ಅಂತ ಒಂದು ಸಂದರ್ಭನ ನಾವು ತೊಗೊಂಡ್ರೆ ಅದು ಒಂದು ಸ್ವಲ್ಪ ಮಟ್ಟಿಗೆ ನೋವು ಪ್ರಾರಂಭ ಆಗ್ಬೋದು. ಒಂದು ಸ್ವಲ್ಪ ನೋವಿದ್ರೆ ಅದನ್ನು ಬೇರೆ ಬೇರೆ ರೀತಿಯ ಮೆಡಿಸಿನ್ಗಳಿಂದ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಹಾಗೇ ಇರ್ಬೋದು. ತುಂಬ ತೊಂದರೆ ಬಂದರೆ ಅದ್ರ ಬಗ್ಗೆ ಏನು ಭಯಪಡುವ ಒಂದು ಅವಶ್ಯಕತೆ ಇಲ್ಲ. ಡಾಕ್ಟರ್, ಸಾಧಾರಣವಾಗಿ ಈಗ ನಾವು ಯಾವುದೇ ಒಂದು ಆಟೋಮೊಬೈಲ್ಸಲ್ಲಿ ತೆಗೆದುಕೊಂಡ್ರೂ ಕೂಡ ಸರ್ವೀಸಿಂಗ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಇದನ್ನು ನಾವು ಯಾವುದೋ ಹೊಸದಾಗಿ ಇರೋದ್ರಿಂದ ಇದಕ್ಕೂ ಕೂಡ ಯಾವುದಾದ್ರೂ ರೀತಿಯಲ್ಲಿ ಸರ್ವಿಸಿಂಗ್ ಅಥವಾ ಮೇಂಟೆನೆನ್ಸ್ ಬೇಕಾಗುತ್ತಾ? ಯಾವ ರೀತಿ ಇದನ್ನು ನಾವು ನೋಡ್ಕೋಬೇಕಾಗತ್ತೆ? ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಯಾವುದೇ ರೀತಿಯ ಸರ್ವಿಸಿಂಗ್ ಬೇಕಾಗೋದಿಲ್ಲ. ಯಾವುದೇ ರೀತಿಯ ಔಷಧೋಪಚಾರಗಳು ಸಹಿತ ಒಂದು ಸಲ ನೋವು ಕಮ್ಮಿ ಆದಮೇಲೆ, ಅಂದರೆ ಉದಾಹರಣೆಗೆ ಒಂದು 6 ವೀಕ್ಸ್ ಅಂತ ಇಟ್ಕೊಳ್ಳಿ, ಆಪ್ರೇಷನ್ ಆದಮೇಲೆ ಬೇಕಾಗೋದಿಲ್ಲ. ಹಾಗಂತ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಳೋರು ಅದನ್ನು ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಅದು ಔಷಧೋಪಚಾರಗಳ ಮೂಲಕ ಅಲ್ಲ. ಹಾಗಂತ ಅದು ಬೇರೆ ಬೇರೆ ವಿಧಾನಗಳಿಂದ, ಉದಾಹರಣೆಗೆ ನೀ ರಿಪ್ಲೇಸ್ಮೆಂಟ್ ಮಾಡ್ಕೊಂಡವರು ತುಂಬ ನೆಲದ ಮೇಲೆ ಕ್ರಾಸ್ ಲೆಗ್ ಕುತ್ಕೊಳ್ಳೋದು
ಅಥವಾ ದೇಹದ ವೇಟನ್ನು ಕಮ್ಮಿ ಮಾಡ್ಕೊಳ್ಳದೆ ಇರೋದು, ಅಥವಾ ಬೇರೆ ಬೇರೆ ರೀತಿಯ ಒಂದು ಇಂಪ್ಯಾಕ್ಟ್ ಸ್ಪೋರ್ಟ್ಸ್ ಅಂತ ಕರಿತೀವಿ, ಜಂಪ್ ಮಾಡೋದು, ಅಥವಾ ಎಲ್ಲೋ ಒಂದು ಅಕಸ್ಮಾತಾಗಿ ಅದನ್ನ ಬಿದ್ದು ಫ್ರ್ಯಾಕ್ಚರ್ ಮಾಡ್ಕೊಳ್ಳೋದು, ಈ ರೀತಿಯಲ್ಲಿ ಆ ಜಾಯಿಂಟ್ಗೆ ಮೆಕ್ಯಾನಿಕಲಿ ಏನು ತೊಂದರೆ ಮಾಡದೇ ಇದ್ದರೆ ಅದು ತುಂಬ ವರ್ಷ ಬರುತ್ತೆ. ಹಾಗಂತ ಭಾರ ಎತ್ಬೋದು. ನಾರ್ಮಲ್ ಆಗಿ ಅವ್ರ ವಯಸ್ಸಿಗೆ ಸಂಬಂಧಪಟ್ಟು, ಉದಾಹರಣೆಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್ನ ಕಮ್ಮಿ ವಯಸ್ಸಲ್ಲಿ ಮಾಡಿದ್ರೆ ಅವರು ತುಂಬ ಜಾಸ್ತಿ ಭಾರಗಳನ್ನ ಎತ್ತಾರೆ. ಅದೇ ರೀತಿ ವಯಸ್ಸಾದ ಮೇಲೆ ಮಾಡಿದ್ರೆ ಅವ್ರ ಆ್ಯಕ್ಟಿವಿಟಿ ತುಂಬ ಕಮ್ಮಿ ಇರುತ್ತೆ. ಆ ವಯಸ್ಸಿಗೆ ಸಂಬಂಧಪಟ್ಟು ಸೆನ್ಸಿಬಲ್ ಆಗಿ ನಾವೆಲ್ಲ ಏನೇನು ಆ್ಯಕ್ಟಿವಿಟಿಗಳನ್ನ ಮಾಡ್ತೀವೋ ಅದನ್ನೆಲ್ಲ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ಕೊಂಡವ್ರು ಮಾಡ್ಕೋಬೋದು, ಇನ್ಕ್ಲೂಡಿಂಗ್ ನಾರ್ಮಲ್ ಆಗಿ ಭಾರ ಎತ್ತೋದನ್ನ ಸಹ ಮಾಡ್ಬೋದು. ಓಕೆ ಡಾಕ್ಟರ್, ನೀವು ಮಾತಾಡ್ತಾ ಹೇಳಿದ್ರಿ ಒಂದಷ್ಟು ವಯಸ್ಸಾದಮೇಲೆ ಈ ಒಂದು ಆಪ್ರೇಷನ್ನ ನಾವು ಸಜೆಸ್ಟ್ ಮಾಡ್ತೀವಿ, ಹೀಗಾಗಿ ಜೀವನದಲ್ಲಿ ಒಂದು ಸಾರಿ ಆಪ್ರೇಷನ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಂತ. ಒಂದು ವೇಳೆ ಚಿಕ್ಕವರಲ್ಲಿ ಈ ಸಮಸ್ಯೆ ಕಾಣಿಸ್ಕೊಂಡ್ರೆ ಏನು ಮಾಡ್ತೀರಿ? ಚಿಕ್ಕ ವಯಸ್ಸಿನಲ್ಲೂ ಬೇರೆ ಬೇರೆ ಒಂದು ಕಾರಣಗಳಿಂದ ಆರ್ಥರೈಟಿಸ್ ಕಾಣಿಸ್ಕೋಬೋದು. ಒಂದು ಪೋಸ್ಟ್ ಟ್ರಮ್ಯಾಟಿಕ್ ಅಂತ ಕರಿತೀವಿ, ಅಂದರೆ ಯಾವುದೇ ರೀತಿಯ ಫ್ರ್ಯಾಕ್ಚರ್ ಆಗಿದೆ ಅಂತ ಇಟ್ಕೊಳ್ಳಿ ಜಾಯಿಂಟ್ನ ಒಳಗಡೆ, ಅದರಿಂದ ಅವರಿಗೆ ಬೇಗನೆ ಆರ್ಥರೈಟಿಸ್ ಬರ್ಬೋದು. ಅಥವಾ ಕಂಜನೈಟಲ್ ಅಂದರೆ ಹುಟ್ಟಿಂದ ಬರುವಂಥ ಕೆಲವೊಂದು ಪ್ರಾಬ್ಲಮ್ ಇರುತ್ತೆ. ಉದಾಹರಣೆಗೆ ಆಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್ ಅನ್ನೋದು ಅಥವಾ ರುಮಟಾಯ್ಡ್ ಆರ್ಥರೈಟಿಸ್ ಅನ್ನೋ ಕಾಯಿಲೆಗಳು ಹುಟ್ಟಿನಿಂದ ಬರ್ಬೋದು. ಆ ಪ್ರಾಬ್ಲಮ್ಗಳು ಬಂದಾಗ ಅವರಿಗೆ ಫಸ್ಟ್ ಔಷಧೋಪಚಾರಗಳ ಮೂಲಕ ಟ್ರೀಟ್ಮೆಂಟನ್ನು ಮಾಡ್ತೀವಿ. ಹಾಗಂತ ಎಲ್ಲರಿಗೂ ಅದನ್ನು ಮಾಡೋದಕ್ಕೆ ಆಗೋದಿಲ್ಲ. ಸೊ ಈ ರೀತಿಯ ಒಂದು ಔಷಧ ಅಥವಾ ಮೆಡಿಸಿನ್ಗಳಿಂದ ಚಿಕ್ಕ ವಯಸ್ಸಿನಲ್ಲಿ ಆರ್ಥರೈಟಿಸ್ನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ಅವ್ರ ಡೇ ಟು ಡೇ ಲೈಫಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ನಾವು ಆ ವಯಸ್ಸಿನಲ್ಲೂ ಕೂಡ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳನ್ನ ಮಾಡ್ತೀವಿ. ಅದರಲ್ಲಿ ಬೇರೆ ಬೇರೆ ರೀತಿಯ ಒಂದು ಅಡ್ವಾನ್ಸಸ್ ಇದೆ. ಚಿಕ್ಕ ವಯಸ್ಸಿನಲ್ಲಿ ಮಾಡೋ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳನ್ನು ಬೇರೆ ಬೇರೆ ರೀತಿಯ ಮಟೀರಿಯಲ್ಗಳು ಬಂದಿವೆ. ಅದ್ರ ಜೊತೆಗೆ ಪಾರ್ಷಿಯಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳು, ಅಂದರೆ ಹಾಫ್ ಜಾಯಿಂಟ್ ಮಾತ್ರ ರಿಪ್ಲೇಸ್ ಮಾಡಿ ಆಮೇಲೆ ಎಷ್ಟೋ ಒಂದು 20 ವರ್ಷದ ನಂತರ ಪೂರ್ತಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡೋ ಥರ ಮಾಡ್ಬೋದು. ಯಾವುದು ಮುಖ್ಯ ಇಲ್ಲಿ ಅಂತಂದರೆ ಅವ್ರ ನೋವಿನಿಂದ ಯಾವುದೇ ವಯಸ್ಸಿನಲ್ಲಿ ಅವರ ಒಂದು ಡೈಲಿ ದಿನನಿತ್ಯದ ವ್ಯವಹಾರ ಜೊತೆಗೆ ಅವರ ವರ್ಕ್ ಡಿಸ್ಟರ್ಬ್ ಆಗದೇ ಇರಬೇಕು. ಆ ವಯಸ್ಸಿನಲ್ಲಿ ಯಾವುದೇ ವಯಸ್ಸಿನಲ್ಲಿ, ಉದಾಹರಣೆಗೆ 23 ವರ್ಷ ವಯಸ್ಸಿನ ಒಬ್ಬ ಹುಡುಗನಿಗೆ ಸಹಿತ ಐ ಹ್ಯಾವ್ ಡನ್ ಅ ಹಿಪ್ ರಿಪ್ಲೇಸ್ಮೆಂಟ್ ಜಸ್ಟ್ ಇನ್ ದ ಲಾಸ್ಟ್ ಫ್ಯೂ ಮಂತ್ಸ್. ಓಕೆ, ಅಗತ್ಯಕ್ಕೆ ಹಾಗೆ ಅವರ ವಯಸ್ಸಿಗೆ ಹಾಗೆ ಅವರ ಲೈಫ್ ಸ್ಟೈಲ್ಗೆ ತಕ್ಕನ ಹಾಗೆ ಯಾವ ರೀತಿಯ ಪರಿಷ್ಕಾರ ಅನ್ನೋದನ್ನು ಮೆಡಿಕಲ್ ಸೈನ್ಸಸ್ ನಮಗೆ ವರದಾನವಾಗಿ ಕೊಡ್ತಾನೆ ಬಂದಿದೆ. ಕರೆಕ್ಟ್, ರೈಟ್. ಸೊ ಆಪರೇಷನ್ ಹೇಗೆ ನಡೆಯುತ್ತೆ, ಯಾರಿಗಾಗುತ್ತೆ, ಇವೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ರಿ. ಆದರೆ ಆಪರೇಷನ್ ನಂತರ ಹೇಗಿರಬೇಕು ಏನು ಅನ್ನೋದನ್ನು ಬಹುಶಃ ನೀವು ವಾರ್ಡಲ್ಲಿ ನಿಮ್ಮ ಪೇಷಂಟ್ಸ್ನ ಚೆಕ್ ಮಾಡ್ತಾ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಸೊ ಕ್ಯಾನ್ ವಿ ಹತ್ತು ವರ್ಷಗಳ ಕಾಲ ಅನುಭವಿಸಿದ ಸರೋಜಮ್ಮನ ಭವಣೆ ಪರಿಹಾರವಾಯಿತು. These are the wards. ಸೊ ಇದು ಪೋಸ್ಟ್ ಆಪ್ರೇಟಿವ್ ವಾರ್ಡ್, ಎಲ್ಲಿ ಮುಂಚಿನ ದಿವಸ ಅಥವಾ ಈಗ ಒಂದು 2-3 ದಿವಸದಲ್ಲಿ ಮಾಡಿರೋ ನೀ ರಿಪ್ಲೇಸ್ಮೆಂಟ್ ಪೇಷಂಟ್ಗಳನ್ನ ಯೂಶ್ವಲಿ ಇಲ್ಲಿ ಈ ವಾರ್ಡಲ್ಲಿ ಅಡ್ಮಿಟ್ ಮಾಡಿರ್ತೀವಿ. ಯೂಶ್ವಲಿ ಆಪ್ರೇಷನ್ ಆದಮೇಲೆ ಒಂದು ದಿವಸದ ನಂತರ ಒಂದು ನೈಟ್ ICUನಲ್ಲಿ ಕಳೆದು ಅವರು ಈ ವಾರ್ಡಿಗೆ ಬಂದಿರ್ತಾರೆ, ಶಿಫ್ಟ್ ಆಗಿರ್ತಾರೆ. ಇಲ್ಲಿ 3 ದಿವಸ ಮುಂಚೆ ಆಪ್ರೇಷನ್ ಮಾಡಿರೋ ಇವ್ರನ್ನ ನೀವು ನೋಡ್ಬೋದು. ಕಡೆಗೆ ಆರಾಮಿದ್ದೀರಾ? ನೋ ಪ್ರಾಬ್ಲಮ್. ನಿನ್ನೆ ಜ್ವರ ಏನು ಆ ಥರದ್ದು ಏನೂ ಪ್ರಾಬ್ಲಮ್ ಇಲ್ಲ. ಕಾಲು ಸ್ವಲ್ಪ ಮೇಲಕ್ಕೆ ಎತ್ತು ತೋರಿಸಿ ನೋಡೋಣ. ಪೂರ್ತಿ ಮೇಲಕ್ಕೆ ಎತ್ತಕ್ಕೆ ಬರುತ್ತಾ? ಹಾಗೆ ಕೆಳಗಡೆ ಇಡಿ. ಗುಡ್. ಇವ್ರಿಗೆ ನೀರು ರಿಪ್ಲೇಸ್ಮೆಂಟ್ ಆಗಿ ಇವಾಗ 3 ದಿವಸ ಆಗಿದೆ. ಮೊದಲನೇ ದಿವಸ ರಾತ್ರಿ ಯೂಶ್ವಲಿ ನಾವು ICUನಲ್ಲಿ ಇಟ್ಟಿರ್ತೀವಿ, ಯಾಕೆಂದರೆ ಅವ್ರನ್ನ ಪೇನ್ ಕಂಟ್ರೋಲ್ ಚೆನ್ನಾಗಿರುತ್ತೆ, ಅದ್ರ ಜೊತೆಗೆ ಬೇರೆ ಯಾವುದೇ ರೀತಿ ಕಾಂಪ್ಲಿಕೇಶನ್ ಆದರೂ ನೋಡ್ಕೋಬೋದು ಅಂತ. ಅದಾದಮೇಲೆ 2ನೇ ದಿವಸದಿಂದ ಈ ಥರ ವಾರ್ಡ್ಗಳಲ್ಲಿ ಬಂದು ಅವ್ರು ರೆಸ್ಟ್ ತೊಗೊತಾರೆ. ಯೂಶ್ವಲಿ ಮೊದಲನೇ ದಿವಸದಿಂದನೇ ಸ್ವಲ್ಪ ಫಿಸಿಯೋಥೆರಪಿ ಸ್ಟಾರ್ಟ್ ಆಗಿರುತ್ತೆ. ಉದಾಹರಣೆಗೆ ಇವ್ರು ನೋಡಿದ್ರೆ ಇವತ್ತು 3 ದಿವಸ ಆಗಿದೆ, ಆಗಲೇ ಮೆಟ್ಟಲು ಸಹ ಹತ್ತಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಅದನ್ನ ನೀ ಮಡಚೋ ಎಕ್ಸಸೈಸ್ಗಳು, ಆಮೇಲೆ ಆ ನೀ ಸ್ಟ್ರೆಂಥನಿಂಗ್ ಎಕ್ಸಸೈಸ್ಗಳು, ಫಿಸಿಯೋಥೆರಪಿಗಳನ್ನೆಲ್ಲ ನಾವು ಸ್ಟಾರ್ಟ್ ಮಾಡಿರ್ತೀವಿ. ಇನ್ನೊಂದೇನು ಸ್ಪೆಷಾಲಿಟಿ ಅಂತಂದರೆ ಈ ಹಾಸ್ಪಿಟ್ಲಲ್ಲಿ ಪೇನ್ಲೆಸ್ ಸರ್ಜರಿ ಅಂತ. ಆಪ್ರೇಷನ್ ಆದಮೇಲೆ ಅಷ್ಟೊಂದು
ತೀವ್ರತರವಾದಂಥ ನೋವು ಇಲ್ಲದೇ ಇರೋ ಸಲುವಾಗಿ ಬ್ಲಾಕ್ ಅನ್ನೋ ಒಂದು ಅನಸ್ತೇಷಿಯಾಗಳನ್ನ ನಾವು ಉಪಯೋಗಿಸ್ತೀವಿ. ಈ ಅನಸ್ತೇಷಿಯಾದಲ್ಲಿ ಏನಿರುತ್ತೆ ಅಂತಂದರೆ ಮಂಡಿಯ ಮೇಲ್ಭಾಗದಲ್ಲಿ ಒಂದು ಇಂಜೆಕ್ಷನ್ಲ ಹಾಕಿರ್ತೀವಿ. ಆ ಇಂಜೆಕ್ಷನ್ ಮೂಲಕ ಆ ಕಾಲನ್ನು ಮಾತ್ರ ನಾವು ಅನಸ್ತೇಷಿಯಾಕ್ಕೆ ಅಳವಡಿಸಿರ್ತೀವಿ. ಅದನ್ನ ಒಂದು 2 ದಿವಸದವರೆಗೂ ಕೊಡ್ತಾನೆ ಇರ್ತೀವಿ. ಅದರಿಂದ ಏನಾಗುತ್ತೆ ಅಂದರೆ ಆಪರೇಷನ್ ನೋವು ಗೊತ್ತಾಗೋದಿಲ್ಲ. ಒಂದು 2 ದಿವಸದ ಮಟ್ಟಿಗೆ ಅವರು ತುಂಬ ಅಂದರೆ ನೋವಿಲ್ದೇನೆ ಎಕ್ಸಸೈಸ್ ಮಾಡಿಕೊಂಡು ವಾರ್ಡ್ನಲ್ಲಿ ಒಂದು ಫಿಸಿಯೋಥೆರಪಿ ಎಕ್ಸಸೈಸ್ಗಳನ್ನ ಮಾಡಿಕೊಂಡು ಆರಾಮಾಗಿರ್ಬೋದು. ಓಕೆ, ಸೊ ಇವಾಗ ಇವ್ರನ್ನ ಯಾವಾಗ ಡಿಸ್ಚಾರ್ಜ್ ಮಾಡ್ತಿದ್ದೀರಿ? ಇವರು ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಮಾಡೋಣ ಅಂದ್ಕೊಂಡಿದ್ದೀವಿ. ಯಾಕೆಂದರೆ 4ನೇ ದಿವಸ ಆಗುತ್ತೆ ಆಪರೇಷನ್ ಮಾಡಿಬಿಟ್ಟು. ಆಲ್ ಓವರ್ ದ ವರ್ಲ್ಡ್ ಯೂಸ್ವಲಿ 3rd ಡೇ 4th ಡೇ 5th ಡೇನೇ ಮೋಸ್ಟ್ ಆಫ್ ದ ಪೀಪಲ್ನ ಡಿಸ್ಚಾರ್ಜ್ ಮಾಡ್ತೀವಿ. ಡಿಸ್ಚಾರ್ಜ್ ಆಗೋದು ಹೆಚ್ಚು ಕಮ್ಮಿ ಅವರು ಜನರಲ್ ಕಂಡೀಷನ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. ಉದಾಹರಣೆಗೆ ಈ ಪೇಷಂಟ್ ಹೆಂಗಾಗಿದ್ದಾರೆ, ಆ್ಯಕ್ಟಿವ್ ಆಗಿದ್ದಾರೆ, ಬೇರೆ ಯಾವುದೇ ಮೆಡಿಕಲ್ ಪ್ರಾಬ್ಲಮ್ ಇಲ್ಲದೆ ಇರೋದ್ರಿಂದ 3ನೇ ದಿವಸ 4ನೇ ದಿವಸ ಮೆಟ್ಲು ಸಹ ಹತ್ಕೊಂಡು ಒಂದೇ ಒಂದು ಸ್ಟಿಕ್ ಜೊತೆ ಓಡಾಡಿಕೊಂಡು ಅವ್ರವ್ರ ಕೆಲಸ ಅವ್ರವ್ರ ಮನೇಲಿ ಮಾಡೋ ಥರ ಇರುತ್ತೆ. 4ನೇ ದಿವಸ ಅಥವಾ 5ನೇ ದಿವಸ ಡಿಸ್ಚಾರ್ಜ್ ಹಾಕೊಂಡು ಮನೆಗೆ ಹೋಗ್ಬೋದು. ಓಕೆ, ಸೊ ಇವಾಗ ನಾಳೆ ನೀವು ಮನೆಗೆ ಹೋಗ್ತಿದ್ದೀರಿ, ಖುಷಿ ಆಗ್ತದೆ. ಓಕೆ, ಸೊ ಹೇಗೆ ಆಪ್ರೇಷನ್ನು ಇಲ್ಲಿನ ಡಾಕ್ಟರ್ಸ್ ಹತ್ರ ಎಲ್ಲ ಇದ್ದಿದ್ದು ಹೇಗೆ ಅನ್ನಿಸ್ತಮ್ಮ ನಿಮಗೆ? ಚೆನ್ನಾಗಿತ್ತು, ಆರಾಮಾಗಿದೆ, ಸೊ ಖುಷಿಯಾಗಿದೆ. ಸೊ ನಿಮ್ಮ ಥರ ಎಷ್ಟೊಂದು ಜನ ಆಪರೇಷನ್ ಮಾಡಿಸ್ಕೋಬೇಕು ಅಂತಿರೋರಿಗೆಲ್ಲ ಏನು ಹೇಳ್ತೀರಾ ನೀವು? ಬಂದು ಮಾಡಿಸ್ಕೊಳ್ಳಿ. ಮುಂದೆ ಬಂದು ಎಲ್ಲರೂ ಆಪರೇಷನ್ ಮಾಡಿಸ್ಕೋಬೇಕು. ಓಕೆ, ಸೊ ಡಾಕ್ಟರ್ ನಿಮ್ಮ ಪೇಷಂಟ್ ಬಾಯಿಂದನೂ ಕೇಳಾಯಿತು. ಕೊನೆಯದಾಗಿ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ ವೀಕ್ಷಕರಿಗೆ? ಆಸ್ಟಿಯೋಆರ್ಥರೈಟಿಸ್ ಅನ್ನೋದು ಅಂದರೆ ಮೊಣಕಾಲು ಸೌದಿರೋದು, ಬೇರೆ ಬೇರೆ ಜಾಯಿಂಟ್ಸ್ ಸೌದಿರೋದು ಒಂದು ತುಂಬ ಕಾಮನ್ ಪ್ರಾಬ್ಲಮ್ ನಮ್ಮ ದೇಶದಲ್ಲಿ. ನೀ ರಿಪ್ಲೇಸ್ಮೆಂಟ್ ಅನ್ನೋ ಆಪರೇಷನ್ನು ಅವ್ರಿಗೆ ಆ ಒಂದು ಆರ್ಥರೈಟಿಸ್ನಿಂದ ಅವ್ರ ನೋವು ಕಮ್ಮಿ ಮಾಡಿ ಅವ್ರ ದಿನನಿತ್ಯದ ಒಂದು ಚಟುವಟಿಕೆಗಳನ್ನು ನೋವಿಲ್ಲದೆ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ನಮ್ಮ ದೇಶದಲ್ಲಿ ಏನು ತೊಂದರೆ ಅಂದರೆ ಬೇರೆ ಬೇರೆ ರೀತಿಯ ಸಿಸ್ಟಮ್ ಮೆಡಿಸಿನ್ಗಳಿವೆ, ಬೇರೆ ಬೇರೆ ರೀತಿಯ ಮೂಢನಂಬಿಕೆಗಳಿವೆ. ಎಲ್ಲ ಜನರಿಗೆ ಈ ರೀತಿಯ ಒಂದು ಒಳ್ಳೆ ಆಪರೇಷನ್ ಇದೆ ಅನ್ನೋದನ್ನು ಗೊತ್ತಿಲ್ಲ. ಅದ್ರ ಜೊತೆಗೆ ಬೇರೆ ಬೇರೆ ರೀತಿಯ ಒಂದು ಕೆಟ್ಟ ಒಂದು ಉಪದೇಶಗಳನ್ನು ಕೊಡೋ ಜನರು, ಬೇರೆ ಬೇರೆ ರೀತಿಯ ತಪ್ಪು ಇನ್ಫಾರ್ಮೇಷನ್ ಕೊಡೋ ಜನರು ಎಲ್ಲ ಕಡೆಗೂ ಇದ್ದಾರೆ. ಅದ್ರ ಜೊತೆಗೆ ಇದು ಕಾಸ್ಟ್ ಆಫ್ ದಿಸ್ ಸರ್ಜರೀಸ್ ಆಲ್ಸೋ ಹ್ಯಾಸ್ ಕಮ್ ಡೌನ್ ಡ್ರಾಸ್ಟಿಕಲಿ ಇನ್ ರೀಸೆಂಟ್ ಟೈಮ್ಸ್. ಆಸ್ಟಿಯೋಆರ್ಥರೈಟಿಸ್ ಅಥವಾ ಯಾವುದೇ ರೀತಿಯ ಆರ್ಥರೈಟಿಸ್ನಿಂದ ಮೊಣಕಾಲು ತೊಂದರೆ, ಹಿಪ್ ಜಾಯಿಂಟ್ಸ್ ತೊಂದರೆ ಅಥವಾ ಶೋಲ್ಡರ್ ಜಾಯಿಂಟ್ ತೊಂದರೆ ಇದ್ದರೆ ತುಂಬ ನೋವಿದೆ, ಯಾವುದೇ ರೀತಿಯ ಒಂದು ಮೆಡಿಸಿನಿಂದ ಅದು ಕಮ್ಮಿ ಆಗಲಿಲ್ಲ ಅಂದರೆ ರಿಪ್ಲೇಸ್ಮೆಂಟ್ ಅಂತ ಮಾಡಿಸ್ಕೋಬೋದು. ನೀವೇ ನೋಡಿರೋ ಥರ ರಿಪ್ಲೇಸ್ಮೆಂಟ್ ರಿಕವರಿ ತುಂಬ ಬೇಗನೆ ಆಗುತ್ತೆ. 1-2 ದಿವಸದಲ್ಲೇ ನಡಿಬೋದು. ಅವರವರ ದಿನನಿತ್ಯದ ಚಟುವಟಿಕೆ ಅಟ್ಲೀಸ್ಟ್ ವಿದಿನ್ ಎ ವೀಕ್ ಸ್ಟಾರ್ಟ್ ಮಾಡ್ಕೋಬೋದು. ಅದ್ರ ಜೊತೆಗೆ ಒಮ್ಮೆ ನೀ ರಿಪ್ಲೇಸ್ಮೆಂಟ್ ಮಾಡಿಕೊಂಡ್ರೆ ಕನಿಷ್ಠ ಒಂದು 15ರಿಂದ 20 ವರ್ಷ 90% ಜನರಲ್ ಬರುತ್ತೆ. ನಾನು ಮುಂಚೆ ಎಕ್ಸ್ಪ್ಲೇನ್ ಮಾಡ್ತಿರೋ ಹಾಗೆ ನಮ್ಮ ದೇಶದಲ್ಲಿ ತುಂಬ ಮೂಢನಂಬಿಕೆ ಇದೆ. ಆದ್ದರಿಂದ ದಯವಿಟ್ಟು ನಿಮಗೆ ಈ ರೀತಿಯ ತೊಂದರೆ ಇದ್ದರೆ ಒಂದು ತಜ್ಞ ಆರ್ಥೋಪೆಡಿಕ್ ಸರ್ಜನ್ ಹತ್ರ ಹೋಗಿ ಈ ತೊಂದರೆ ಬಗ್ಗೆ ಸರಿಯಾದ ಒಂದು ಪರಿಹಾರವನ್ನು ಕಂಡುಹಿಡ್ಕೋಬೇಕು. ನಿಮಗೆ ತಡಿಲಾರ್ದಂಥ ನೋವಿದ್ದಿದ್ದರೆ ಈ ಪ್ರಾಬ್ಲಮಿಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿಕೊಂಡ್ರೆ ಅದರಿಂದ ಖಂಡಿತ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಇನ್ನ ಸಂದೇಶ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಮಾಹಿತಿಯನ್ನು ಕೊಟ್ಟರಿ. ಇನ್ನು ಡಿಸ್ಟರ್ಬ್ ಮಾಡಲ್ಲ, ಯು ಕ್ಯಾನ್ ಜಸ್ಟ್ ಗೋ ಹೆಡ್ ವಿತ್ ಯುವರ್ ಚೆಕಪ್. ಥ್ಯಾಂಕ್ ಯು. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ಫೋರ್ಟಿಸ್ GVC ಜಯಿಸಿ ಕಾರ್ಯಕ್ರಮದ ಉದ್ದೇಶ. ನಡೆದೋಳೋದು ಕಷ್ಟ ಅನ್ನೋರಿಗೂ ಕೂಡ ಸರಾಗವಾಗಿ ಮುಖದ ಮೇಲೆ ಒಂದು ಮುಗುಳ್ನಗು ಜೊತೆಗೆ ಆರಾಮಾಗಿ ನಡಿಬೋದು. ನೀವು ಕೂಡ ಈ ಒಂದು ಸೌಲಭ್ಯವನ್ನು ಬಳಸ್ಕೋಬೋದು. ನೋವನ್ನು ನೋಡ್ಕೊಂಡಿರೋ ಅಗತ್ಯ ಇಲ್ಲ ಅಂತ ಹೇಳೋದಕ್ಕೆ ಈ ಕಾರ್ಯಕ್ರಮ.